ಅನಿವಾರ್ಯತೆ ನಮ್ಮ ಮೇಲೆ ಇರುತ್ತೆ. ನಾನು ಧನಂಜಯ ಅವರೇ ಆಕ್ಚುಲಿ ನಿಮಗೆ ಮೊದಲು ಈ ವಿಚಾರವನ್ನ ಕೇಳ್ತಾ ಇದ್ದೆ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಸುರೇಶ್ ಕುಮಾರ್ ಕೂಡ ನಿಮ್ಮ ಪ್ರೆಸ್ ರಿಲೀಸ್ ಅನ್ನ ಇಟ್ಕೊಂಡು ರೀಟ್ವೀಟ್ ಮಾಡಿದ್ದಾರೆ. KV ಧನಂಜಯ ಕುಮಾರ್ ಅವರು ಸರ್ಕಾರವನ್ನೇ ಈ ವಿಚಾರವಾಗಿ ಗಮನಕ್ಕೆ ತರಬಹುದಿತ್ತು, ಇವರು ಕೇರಳ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋ ಅಗತ್ಯ ಏನಿತ್ತು, ಇದೇ ಹಲವು ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಇದು ಕೇವಲ ಸುರೇಶ್ ಕುಮಾರ್ ಅವರ ಸಂಶಯ ಮಾತ್ರ ಅಲ್ಲ, ಹಲವು ನಾಯಕರ ಸಂಶಯವೂ ಆಗಿದೆ. ಏನು ಉತ್ತರ ಕೊಡ್ತೀರಿ ಅವರಿಗೆ? ಈ ಥರನಾದ ಸಂಶಯವನ್ನು ವ್ಯಕ್ತಪಡಿಸ್ತೀನಿ. ಯಾತಕ್ಕೆ ಅಂದರೆ ನಾನು ಏನು ಹೇಳ್ತಿದ್ದೀನಿ, ನಾನೇನು ಮಾಡ್ತಿದ್ದೀನಿ, ಯಾರಾದರೂ ಯಾತಕ್ಕೆ ನಂಬಿಕೆ ಇಡಬೇಕು? ಹೂ ಎಮ್ ಐ? ಸಂಶಯ ವ್ಯಕ್ತಪಡಿಸ್ಬೇಕು. ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಈ ದೂರಿನಲ್ಲಿ ಸತ್ಯ ಇದೆಯಾ ಇಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಸಂಶಯ ಪಡೋಣ ಅಂತ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಬೇಕು. ಒಂದು ಅಸೆಂಬ್ಲಿನಲ್ಲೂ ಕೂಡ ಒಂದು ಸೆಷನ್ ಅನ್ನ ಕರಿಬೇಕು. ಈ ಎಲ್ಲ ಸಂಶಯಗಳನ್ನ ನಾನು ಆಕ್ಚುಲಿ ಖಂಡಿತ ಸ್ವಾಗತಿಸ್ತೀನಿ. ಯಾರಾದ್ರೂ ನನ್ನ ಮೇಲೆ ಯಾತಕ್ಕೆ ನಂಬಿಕೆ ಇಡಬೇಕಾಗತ್ತೆ? ದಿಸ್ ಮ್ಯಾನ್ ಮೈಟ್ ಬಿ ಅನ್ ಏಜೆಂಟ್, ಯಾರ್ದೋ ಪರವಾಗಿ ಮಾಡ್ತಿರ್ಬೋದು ಅಂತ ಸಂಶಯವನ್ನ ಈ ರೀತಿ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕವಾಗಿರುತ್ತೆ. ಸೊ ಈ ರೀತಿ ಮಾತನಾಡುವಂಥದ್ದು ಸರಿಯಾಗೇ ಇದೆ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಸಂಶಯ ಪಡಬೇಕು, ಯಾವ ಕಾರಣಕ್ಕಾಗಿ ಸಂಶಯ ಪಡಬೇಕು? ಈ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ನೀವು ಅವರನ್ನೇ ಕೇಳಬೇಕು. ಬಟ್ ನಾನು ಹೇಳ್ತಿರೋವಂಥದ್ದು, ಈಗ ನೋಡಿ, ಈಗ ಸಂಶಯದ ಪರಿಹಾರಕ್ಕೋಸ್ಕರ ನೀವು ಈ ಕಾರ್ಯಕ್ರಮವನ್ನ ಮಾಡಿದ್ರಿ, ನನ್ನ ಜೊತೆ ಮಾತನಾಡ್ತಾ ಶುರು ಮಾಡಿದ್ರಿ, ಎಷ್ಟೋ ಅಂಶಗಳನ್ನ ನಾನು ಹಂಚ್ಕೊಳ್ಳಿಕ್ ಸಾಧ್ಯವಾಯಿತು. ಸಂವಿಧಾನದಲ್ಲಿ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಆಯಿತು. ಸೊ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ್ಲಷ್ಟೇ ಸತ್ಯ ಹೊರಗೆ ಬರುವಂಥದ್ದು. ಶಾಸಕರು 224 ಶಾಸಕರು ಇದ್ದಾರೆ, ದಯವಿಟ್ಟು ಅವರು ಹೊರಗಡೆ ಬಂದು ಇದ್ರ ಬಗ್ಗೆ ಒಂದು ನಿಲುವನ್ನು ವ್ಯಕ್ತಪಡಿಸ್ಬೇಕು. ಅವ್ರು ಕಡಾಖಂಡಿತವಾಗಿ ಹೇಳ್ಬೇಕಾಗತ್ತೆ, ಹೇಳ್ಬೋದೇನೋ ಇದು ಬರೀ ಸುಳ್ಳಿನ ಕತೆ, ಕಟ್ಟು ಕತೆ ಅಂತ. ಹಾಗಿದ್ರೆ ತನಿಖೆ ಮೂಲಕ ಗೊತ್ತಾಗ್ಬೇಕಲ್ವಾ? ಸತ್ಯ ಇದ್ರೆ ತನಿಖೆ ಮೂಲಕ ಗೊತ್ತಾಗ್ಬೇಕು, ಸುಳ್ಳಿದ್ರೆ ತನಿಖೆ ಮೂಲಕ ಗೊತ್ತಾಗ್ಬೇಕು. ತನಿಖೆಯ ಪ್ರಾಥಮಿಕ ಕೆಲಸವೇನಂದ್ರೆ ಅವನನ್ನ ಕರ್ಕೊಂಡು ಹೋಗಿ ಅಲ್ಲಿ ಅಗಿ ಅಂತ ಹೇಳ್ಬೇಕಾಗತ್ತೆ. ಎರಡನೇ ಅಂಶ ಏನಂದ್ರೆ, ಆತ ಅಗಿಯೋ ಪ್ರಯತ್ನದಲ್ಲಿ ದಯವಿಟ್ಟು ಗಮನಿಸಿ, ಒಬ್ಬ ಮನುಷ್ಯನ ಕಳೆಬರ 2 ಅಡಿಗಿಂತ ಅಗಲ ಇರೋದಿಲ್ಲ, ಆನೆ ಕಳೆ ಬರೋ ತರ ಇರೋದಿಲ್ಲ. ಆತ ಕೊಟ್ಟ ದೂರಿನಲ್ಲಿ ಹೇಳಿರುವಂಥದ್ದು 2014ಕ್ಕೆ ಆತ ಬಿಟ್ಟು ಬೇರೆ ರಾಜ್ಯಕ್ಕೆ ಪರಾರಿ ಆದ ಅಂತ ಹೇಳಿದಾನೆ. ಈಗ 2025, ಧರ್ಮಸ್ಥಳದಲ್ಲಿ ಯಾವುದು ಮಾರ್ಕಿಂಗ್ಸ್ ಇರೋದಿಲ್ಲ. ಹೀಗಿದ್ದಾಗ ಆತನಿಗೆ ಹಾರೆ ಕೊಟ್ಟು ತೆಗಿಯಪ್ಪ ಅಂತ ಹೇಳಿದ್ರೆ ಅವನು ಅದೇ ಜಾಗದಲ್ಲಿ ತೆಗಿತಾನೆ ಅನ್ನುವಂಥ ಖಾತ್ರಿಯೇ ಇರೋದಿಲ್ಲ. ಸೊ ಈ ಪ್ರಕರಣದಲ್ಲಿ ಅವನು ಹೊರಗೆ ತೆಗಿಯೋ ಸಾಧ್ಯತೆ ಇಲ್ಲ ಅಂತ ಹೇಳೋದಕ್ಕೆ 99.99% ಅವನು ಹೊರಗೆ ತೆಗಿಯೋ ಸಾಧ್ಯತೆ ಇರೋದಿಲ್ಲ ಅಂತ ಪ್ರಕರಣ ಇದು. ಯಾದಕ್ಕೆ ಅಂದ್ರೆ ಅವ್ನಿಗೆ ಹೆಚ್ಚಂದ್ರೆ ಪೊಲೀಸ್ನವರು 5 ಜಾಗದಲ್ಲಿ ಅವಕಾಶ ಕೊಡ್ಬೋದು ತೆಗಿ ಅಂತ. ಒಂದು ಜಾಗದಲ್ಲಿ ಆತ ಏನಾದ್ರೂ ಹೂತಿಟ್ಟ ಜಾಗದ 2 ಅಡಿ ಹಿಂದೆ ಮುಂದೆ ತೆಗೆದ್ರೆ ಅದು ವಿಫಲವಾಗತ್ತೆ. ಅವನಿಗೆ ಅವಕಾಶವನ್ನೇ ಕೊಡ್ತಿಲ್ವಲ್ಲ. ಈ ಅವಕಾಶವನ್ನ ಕೊಡದೇ ಇರೋದ್ರಿಂದ ಏನಾಗಿದೆ ಅಂದ್ರೆ, ಅವನ ಒಂದು ದೂರಿನಲ್ಲಿ ಸಂಶಯ ಇಡ್ತಂತ ವ್ಯಕ್ತಿಗಳಿಗೂ ಕೂಡ 15 ದಿನ ಆದ್ಮೇಲೆ ಸಂಶಯ ಕ್ಷೀಣಿಸ್ತಿದೆ. ಇವನು ಸತ್ಯ ಹೇಳಿರ್ಬೋದ, ಈ ಪ್ರಕರಣದಲ್ಲಿ ಸತ್ಯ ಹೇಳಿರ್ಬೋದಾ? ಅಂಡ್ ದೇಶದಾದ್ಯಂತ ಸಂಚಲನ ಮೂಡ್ತಿರುವಂಥದ್ದು ಈ ಕಾರಣಕ್ಕೇನೆ. ಇವನು ಹೇಳಿರೋದ್ರಲ್ಲಿ ಸತ್ಯ ಇರ್ಬೋದಾ? ಅವ್ನಿಗೆ ಅವಕಾಶ ಕೊಡಿ, ಹಾರೆ ಪಿಕಾಸಿ ಕೊಡಿ, ಅವ್ನು ಅದೇ ಜಾಗದಲ್ಲಿ ತೆಗಿಬೇಕಾಗತ್ತೆ. ಅವ್ನು ತಗೊಂಡಿರೋ ಇನ್ನೊಂದು ಪ್ರಶ್ನೆ ಧನಂಜಯ ಅವರೇ, ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಈಗ ನೀವು ನಿಮ್ಮ ಪ್ರೆಸ್ ರಿಲೀಸ್ ಅಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀರಿ. ಕೇರಳ ರಾಜ್ಯದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಬರ್ತಾರೆ, ಅಲ್ಲಿಯೂ ಕೂಡ ಎಷ್ಟೋ ಜನ ಸತ್ತಿರಬಹುದು, ಹೀಗಾಗಿ ಕೇರಳ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ. ಕೇರಳ ಸರ್ಕಾರದವರು ಇಲ್ಲಿವರೆಗೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ನಮ್ಮ ಕೇರಳದವರು ಹೋಗಿ ಅಲ್ಲಿ ಸತ್ತಿದ್ದಾರೆ ಅಂತ ಹೇಳಿ ಎಲ್ಲಿಯೂ ಅಪೀಲ್ ಮಾಡಲಿಲ್ಲ, ಕಂಪ್ಲೇಂಟ್ ಆಗಲಿಲ್ಲ. ಸೊ ಅವರ ವಿಚಾರ ಧನಂಜಯ ಅವರ ಬಗ್ಗೆ ಧನಂಜಯ ಅವರಿಗೆ ಕಾಳಜಿ ಬಂದಿದೆ, ನಂಬರ್ 1. ಇನ್ನೊಂದು, ಧರ್ಮಸ್ಥಳಕ್ಕೆ ಕೇವಲ ಕೇರಳದಿಂದ ಮಾತ್ರ ಬರೋದಿಲ್ಲ ಸರ್, ಆಂಧ್ರದಿಂದ ಬರ್ತಾರೆ, ಉತ್ತರ ಭಾರತದಿಂದ ಬರ್ತಾರೆ, ಹಲವು ರಾಜ್ಯಗಳಿಂದ ಬರ್ತಾರೆ. ಒಂದು ಧಾರ್ಮಿಕ ಕ್ಷೇತ್ರ ಅದು. ಸೊ ಆ ಕತೆ ಏನು ಅಂತ? ನಿಜ, ಬೇರೆ ರಾಜ್ಯಗಳಿಗೂ ಆಕ್ಚುಲಿ ಇವತ್ತಿನ ಪ್ರೆಸ್ ರಿಲೀಸ್ ಇಷ್ಟೊತ್ತಿಗಾಗಲೇ ಹೋಗಿರ್ಬೋದು. ಬೇರೆ ರಾಜ್ಯಗಳ ಒಂದು ಪ್ರತಿನಿಧಿಗಳು ಕೂಡ, ಬೇರೆ ರಾಜ್ಯವು ಕೂಡ ಇದರಲ್ಲಿ ಇಂಟ್ರೆಸ್ಟ್ನ ತೋರಿಸ್ಬೇಕಾಗತ್ತೆ ಅಂತ. ನನ್ನ ಅನುಭವದಲ್ಲಿ ನಾನು ಗಮನಿಸಿರುವಂಥದ್ದು ಏನಂದ್ರೆ, ಒಂದು ತನಿಖೆ ಚೆನ್ನಾಗಿ ಆಗ್ಬೇಕು ಅನ್ನೋದಾದ್ರೆ ತನಿಖೆಯನ್ನ ಬೇರೆ ರಾಜ್ಯಗಳಿಗೂ ಪತ್ರ ಬರೀತೀರಾ ಅಥವಾ ಬರೆದಿರಾ ಧನಂಜಯ ಅವರೇ? ಈಗ ಇಡ್ಲಿಕ್ಕೆ ಶುರು ಮಾಡಿ, ಪಕ್ಕದ 3 ರಾಜ್ಯಗಳು ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವೂ ಕೂಡ ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ನಡೆಸಿರುವಂತಹ ತನಿಖೆಯ ಪಾರದರ್ಶಕತೆ ಬಗ್ಗೆ ನಿಗಾ ವಹಿಸಬೇಕಾಗತ್ತೆ ಅಂತ ಹೇಳಿ ಆಗಲೇ ಕಳಿಸಿದ್ದಾಯಿತು. ನಿಮ್ಗೆ ಅದನ್ನು ಕಳಿಸ್ತೀನಿ. ಆ್ಯಂಡ್ ಇದು ನೋಡಿ, ಚರ್ಚೆಗೆ ಉತ್ತಮ ವಿಷಯ ಒಂದು. ಎರಡನೇದು, ಈ 224 MLAಗಳು ಬಂದು ಒಂದು ನಿಲುವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ.
ಇದರಲ್ಲಿ ಸುಳ್ಳಿದೆ ಸ್ವಾಮಿ ಅಂತ ಹೇಳಿ ಆತನಿಗೆ ಆರ್ಯ ಪಿಕಾಸಿ ಕೊಡಿ ಉತ್ತರ ಸ್ವಾಮಿ, ಭಾರತಕ್ಕೂ ಆತ ಪತ್ರ ಬರಿತೀರಾ? ವಿಫಲನಾಗ್ತಾನೆ. ಉತ್ತರ ಭಾರತದ ವಿಫಲನಾದಾಗ ರಾಜ್ಯಗಳಿಗೂ ಆಮೇಲೆ ಪತ್ರ ಬರಿತೀರಾ ಧನಂಜಯ ಅವರೇ? ಈಗ ನೀವು ಹೇಳಿದ್ರಿ ನಾನು ಆಂಧ್ರಕ್ಕೂ ಬರೆದೀನಿ, ತೆಲಂಗಾಣಕ್ಕೂ ಬರೆದೀನಿ, ತಮಿಳ್ನಾಡಿಗೂ ಬರೆದೀನಿ, ಆ ಕಾಪಿ ನಿಮಗೆ ಕಳಿಸ್ತೀನಿ ಅಂತ. ಉತ್ತರ ಭಾರತ ರಾಜ್ಯಗಳಿಗೂ ಬರಿತೀರಾ ಹೇಗೆ ಅಲ್ಲಿನ ಸರ್ಕಾರಗಳಿಗೆ? ಇದು ಪತ್ರ ಅಲ್ಲ, ಇದು ಪ್ರೆಸ್ ರಿಲೀಸ್. Sorry, ಅದು press ಈಗ release, ಈ press 3 release. ರಾಜ್ಯಗಳನ್ನ ಉದ್ದೇಶಿಸಿ ಹೇಳಿದ್ದೀನಿ. ಬಟ್ ಇದ್ರ ಮಹತ್ವ ಏನಿರುತ್ತೆ? ಅಲ್ಲ, ಇದು ಪ್ರೆಸ್ ರಿಲೀಸ್ ಅಷ್ಟೇ. ಸೊ ಕೇಂದ್ರ ಬೇರೆ ರಾಜ್ಯಗಳಿಗೂ ಐ ಥಿಂಕ್ ಬರೋ ದಿನಗಳಲ್ಲಿ ಗೊತ್ತಾಗತ್ತೆ. ಯಾಕಂದ್ರೆ ನಮಗೂ ಮಾಹಿತಿ ಬೇಕಾಗತ್ತಲ್ವಾ, ಅದು ತೀರ್ಥ ಕ್ಷೇತ್ರಕ್ಕೆ ಹೆಚ್ಚಿನ ಭಕ್ತರು ಬರ್ತಿರೋ ಅಂಥದ್ದು. ಯಾಕಂದ್ರೆ ಸಾಮಾಜಿಕ ಕಳಕಳಿಯನ್ನ ನಾವು ಕರ್ನಾಟಕದಲ್ಲಿ ಇದ್ದಂಥವ್ರು ಮಾತ್ರ ಮಣ್ಣಾಗಿ, ಅಂದ್ರೆ ಇಲ್ಲಿ ಭಾವಿಸ್ಬೇಕಾಗತ್ತೆ. ಕರ್ನಾಟಕದವರು ಮಣ್ಣಾಗಿ ಹೋಗಿದ್ರೆ ಮಾತ್ರ ನಮಗೆ ಕಳಕಳಿ ಇದೆ, ಬೇರೆ ರಾಜ್ಯದವ್ರು ಮಣ್ಣಾಗಿ ಹೋಗಿದ್ರೆ ಕಳಕಳಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಉತ್ತಮ ಒಳ್ಳೆ ಸಲಹೆ ಕೊಟ್ರಿ ಬೇರೆ ರಾಜ್ಯಗಳಿಗೆ ಹೇಳೋದಕ್ಕೆ, ಖಂಡಿತ ಅದನ್ನು ಮಾಡ್ಬೋದು. ನಂದು ಒಂದು ಫೈನಲ್ ಕ್ವಶನ್ ಮತ್ತು ನಿಮ್ಮಲ್ಲಿ ಕೇಳುವಂಥದ್ದು ಏನಂತಂದ್ರೆ, ಧನಂಜಯ ಅವರೇ, ಈಗ ಒಂದು ನಿಮ್ಮ ಈ ಪ್ರೆಸ್ ರಿಲೀಸ್ನ ಮೂಲಕ ತಾವೇನು ವಿಷಯ ಹೇಳೋದಕ್ಕೆ ಹೋಗ್ತಿದ್ದೀರಿ, ಅದರ ಉದ್ದೇಶ ಏನಾಗಬೇಕು, ನಂಬರ್ 1. ಮತ್ತೊಂದು, ನಮ್ಮ ರಾಜ್ಯದ ತನಿಖಾ ತಂಡಗಳ ವಿಚಾರ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ನೀವು ಕೇರಳ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಹೇಳೋದರ ಮೂಲಕ ನಮ್ಮ ತನಿಖಾ ಸಂಸ್ಥೆಗಳ ಬಗ್ಗೆ ದೇಶ ಮಟ್ಟದಲ್ಲಿ ಡಿಗ್ರೇಡ್ ಆಗುವಂಥ ಕೆಲಸ ಆಗ್ತಾ ಇದೆಯಾ ಧನಂಜಯ ಅವರಿಂದ? ಧನಂಜಯ ಅವರ ಬಗ್ಗೆನೇ ಹಲವು ಸಂಶಯಗಳೇನು ಮೂಡ್ತಾ ಇದೆ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದೆ. ಈ ಎಲ್ಲ ಒಟ್ಟಾರೆ ವಿಚಾರಗಳಿಗೆ ತಮ್ಮಿಂದ ಕನ್ಕ್ಲೂಷನ್ ಬರೋದಾದ್ರೆ? ಯಾರನ್ನು ಕೂಡ ಡಿಗ್ರೇಡ್ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ರಾಜ್ಯ ಸರ್ಕಾರ ಮತ್ತೆ ಈಗಿರುವಂಥ ಇನ್ವೆಸ್ಟಿಗೇಷನ್ ರಾಜ್ಯದ ಮಾನವನ್ನ ಹರಾಜಾಗ್ತಿದ್ದಾರೆ. ಇದನ್ನ ಯಾರು ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನ ವಿಶೇಷವಾಗಿ ಯಾರು ಮಾಡ್ಲಿಕ್ಕೆ ಸಾಧ್ಯವೂ ಆಗೋದಿಲ್ಲ. ಇಲ್ಲದೇ ಇರೋವಂಥ ಮಾನವನ್ನ ಯಾರು ತೆಗಿಲಿಕ್ಕೆ ಸಾಧ್ಯವಾಗೋದಿಲ್ಲ. ಸರ್ಕಾರದ ಒಂದು ತನಿಖೆ ಅಷ್ಟು ಕಳಪೆಯಾಗಿ ನಡೀತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ಸರ್ಕಾರದ ಮಾನ ಹೋಗಿದೆ ಅಂತ ಹೇಳ್ತಿದ್ರಿ ನೀವು? ರಾಜ್ಯ ಸರ್ಕಾರದ ಮಾನ ಹೋಗಿದೆ, ಮಾನ ಇಲ್ಲ ಅಂತ? ಖಂಡಿತ. ಆ್ಯಂಡ್ ನಾನು ಹೇಳಿದ್ನಲ್ಲ, ಆತನಿಗೆ ನೀವು ಆರ್ಯ ಪಿಕಾಸಿ ಕೊಡಿ, ಆತ ಏನನ್ನು ತೆಗಿಯೋದಕ್ಕಾಗೋದಿಲ್ಲ ಅಂದರೆ ದಯವಿಟ್ಟು ಕ್ರಿಮಿನಲ್ ಕೇಸನ್ನು ಆತನ ಮೇಲೆ ಜಡಿಬೋದಲ್ವಾ? ಇಂಥ ಪ್ರಕರಣದಲ್ಲಿ ಆರ್ಯ ಪಿಕಾಸಿ ಹಾಕ್ಲಿಕ್ಕೆ ಯಾತಕ್ಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದೀರಿ? 15 ದಿನಗಳಾಗೋಗಿದ್ದಾವೆ ಆತ ಕೊಡ್ಲಿಕ್ಕೆ. ಆಮೇಲೆ ಆತ ಹೇಳಿರೋಂಥ ಮಾತು, ಆತ ನ್ಯಾಯಾಧೀಶರ ಮುಂದೆ ಕೊಟ್ಟಂಥದ್ದು ಎಲ್ಲವೂ ಮಾತೆ. ಕೆಲಸ ಆಗುವಂಥದ್ದು ಹೊರಗಡೆ ಏನಾದರೂ ಬಂದರೆ ಆ ಕೆಲಸ ಆಗಬೇಕಾಗಿದೆ ಫಸ್ಟ್. ಫೈನ್. ಓಕೆ ಧನಂಜಯ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಯಕ್ಕಾಗಿ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂಥ ಧನಂಜಯ ಅವರು ತಾವು ರಿಲೀಸ್ ಮಾಡಿದ ಪ್ರೆಸ್ ರಿಲೀಸ್ನ ವಿಚಾರವಾಗಿ ಹಲವು ವಿಚಾರಗಳನ್ನು ವ್ಯಕ್ತಪಡಿಸಿದರು. ಇದು ನಂಬಿಕೆಯ ಪ್ರಶ್ನೆಯಲ್ಲ, ಪಾರದರ್ಶಕತೆಯ ಪ್ರಶ್ನೆ. ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ಈ ರಾಜ್ಯ ಸರ್ಕಾರಕ್ಕೆ ಮಾನ ಅನ್ನುವಂಥದ್ದೇ ಇಲ್ಲ, ಇನ್ನು ಮಾನ ಹೋಗೋದು ಎಲ್ಲಿಂದ ಬಂತು ಅನ್ನುವಂಥ ಮಾತನ್ನು ಕೂಡ ಧನಂಜಯ ಅವರು ಹೇಳಿದರು. ತಮ್ಮ ಮೇಲೆ ಮೂಡ್ತಾ ಇರುವಂತಹ ಸಂಶಯಗಳ ಬಗ್ಗೆಯೂ ಕೂಡ ಅನೇಕ ರೀತಿಯ ಸ್ಪಷ್ಟನೆಯನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಧನಂಜಯ ಅವರು, ಸುಪ್ರೀಂ ಕೋರ್ಟ್ನ ವಕೀಲರು, ಹಂಚಿಕೊಂಡರು.